ಎಲ್ರಿಗೂ ನಮಸ್ಕಾರ. ಪ್ರಮೋದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ. ರಸಪ್ರಶ್ನೆಗಳು ಅಂತಲೇ ಅನ್ಕೊಳ್ಳಿ. ಸೊ ಮುಂದೆ ಬರುವಂತಹ ಟಿ ಹಾಗೆಯೇ HSTR GPSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ತಗೊಂಡು ಬಂದಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು. ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ. ಭಾಷಾ ಪ್ರೌಢಿಮೆಗೆ ಅತ್ಯಂತ ವಿಪುಲವಾಗಿ ದೊರೆಯುವಂತಹ ಸಂಪತ್ತು ಅಂದರೆ ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾಷಾ ಪ್ರೌಢಿಮೆಗೆ ಬಹಳನೇ ವಿಪುಲವಾಗಿ ದೊರೆತಕ್ಕಂತಹ ಸಂಪತ್ತು ಯಾವುದು ಅಂತ ಆಯ್ಕೆಗಳನ್ನು ನೋಡೋದಾದ್ರೆ, ಆಯ್ಕೆ 1 ಸಾಹಿತ್ಯ, ಆಯ್ಕೆ 2 ಅನ್ಯ ಭಾಷೆಯ ಸಂಸರ್ಗ, ಆಯ್ಕೆ 3 ವ್ಯಾಕರಣ, ಆಯ್ಕೆ 4 ಸಮಾಜ ಅಂತ ಇದೆ. ಸೊ ಭಾಷಾ ಪ್ರೌಢಿಮೆ ಅಂತ ಬಂದಾಗ ಅತ್ಯಂತ ವಿಪುಲವಾಗಿ ದೊರೆತಕ್ಕಂತಹ ಸಂಪತ್ತು ಅಂತ ಹೇಳಿದ್ರೆ ಆಪ್ಷನ್ ಎ ಸಾಹಿತ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡಿ. ವಿದ್ಯಾರ್ಥಿಗೆ ಭಾಷಾ ಕಲಿಕೆಗೆ ಹೆಚ್ಚು ಅವಕಾಶಗಳು ಸಿಗೋದು ಎಲ್ಲಿ ಅಂತ ಕೇಳಿದ್ದಾರೆ. ಒಬ್ಬ ಸ್ಟೂಡೆಂಟ್ಗೆ ಅಥವಾ ಒಬ್ಬ ವಿದ್ಯಾರ್ಥಿಗೆ ಭಾಷೆಯನ್ನು ಹೆಚ್ಚಾಗಿ ಕಲಿತಕ್ಕಂತಹ ಅವಕಾಶಗಳು ಸಿಗ್ತಕ್ಕಂತಹ ಜಾಗ ಯಾವುದು, ಯಾರ ಜೊತೆ ಅಥವಾ ಎಲ್ಲಿ ಭಾಷೆಯನ್ನು ಬಹಳ ಚೆನ್ನಾಗಿ ಸ್ಫುಟವಾಗಿ ಮಾತಾಡೋದನ್ನು ಕಲಿತಾರೆ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ಸ್ ನೋಡಿ ಇಲ್ಲಿ. ಆಪ್ಷನ್ ಎ ಶಾಲೆಯಲ್ಲಿ, ಆಪ್ಷನ್ ಬಿ ಮನೆಯಲ್ಲಿ, ಆಪ್ಷನ್ ಸಿ ಸಮಾಜದಲ್ಲಿ, ಆಪ್ಷನ್ ಡಿ ಆಪ್ತ ಗೆಳೆಯರ ಜೊತೆಯಲ್ಲಿ ಅಂತ ಇದೆ. ಸೊ ಒಬ್ಬ ವಿದ್ಯಾರ್ಥಿಗೆ ಭಾಷಾ ಕಲಿಕೆಗೆ ಹೆಚ್ಚು ಅವಕಾಶಗಳು ಸಿಗೋದೆಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಸಮಾಜದಲ್ಲಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಬೆಳವಣಿಗೆಯ ಸಮೀಪ ವಲಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಬೆಳವಣಿಗೆಯ ಸಮೀಪ ವಲಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದು ಯಾರು ಅಂತ ಆಪ್ಷನ್ ಎ ವೈಗೋಟ್ಸ್ಕಿ, ಆಪ್ಷನ್ ಬಿ ಕ್ರೇಜನ್, ಆಪ್ಷನ್ ಸಿ ಬ್ರೂನರ್, ಆಪ್ಷನ್ ಡಿ ಪಾವ್ಲೋವ್ ಅಂತ ಇದೆ. ಸೊ ಯಾರು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ಅಂತ ಹೇಳಿದ್ರೆ ಆಪ್ಷನ್ ಎ ವೈಗೋಟ್ಸ್ಕಿ ಅನ್ನೋದು ಸರಿಯಾಗಿರುವಂತಹ ಉತ್ತರ. ವೈಗಾಟ್ಸ್ಕಿ ಅಥವಾ ವೈಗೋಟ್ಸ್ಕಿ ಅಂತಾನೂ ಕೂಡ ಹೇಳ್ತೀವಿ. ಸೊ ಇವರು ಬೆಳವಣಿಗೆಯ ಸಮೀಪ ವಲಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರುವಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ. ಬೆಳವಣಿಗೆ ಸಮೀಪ ವಲಯ ಸಿದ್ಧಾಂತದಲ್ಲಿ ವೈಗೋಟ್ಸ್ಕಿಯವರು ಕಲಿಕೆ ನಡೆಯುವುದು ಈ ರೀತಿಯಲ್ಲಿ ಎಂದು ತಿಳಿಸುತ್ತಾರೆ ಅಂತ. ಸೊ ಪ್ರೀವಿಯಸ್ ಕ್ವಶನ್ ಏನಾಗಿತ್ತು, ವೈಗೋಟ್ಸ್ಕಿಯವರು ಬೆಳವಣಿಗೆಯ ಸಮೀಪ ವಲಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ಅಂತ ತಿಳ್ಕೊಂಡ್ರೆ. ಸೊ ಈ ಒಂದು ಸಿದ್ಧಾಂತದಲ್ಲಿ ವೈಗೋಟ್ಸ್ಕಿಯವರು ಕಲಿಕೆ ನಡೆಯುವುದು ಯಾವ ರೀತಿಯಲ್ಲಿ ಅನ್ನೋದನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಏನು ಆಪ್ಷನ್ಸ್ನ ನೋಡೋದಾದ್ರೆ, ಮೊದಲನೇ ಆಪ್ಷನ್ಸ್ ನೋಡಿ. ಕಲಿಕಾದಾರನಿರುವ ಹಂತ ಮತ್ತು ಸಂಭಾವ್ಯ ಘಟ್ಟಗಳ ನಡುವೆ ಕಲಿಕೆ ನಡೆಯುತ್ತದೆ. ಆಪ್ಷನ್ ಬಿ ಕಲಿಕಾದಾರನಿರುವ ಹಂತ ಮತ್ತು ಸಂಭಾವ್ಯ ಘಟ್ಟಗಳನ್ನು ಮೀರಿ ಕಲಿಕೆ ನಡೆಯುತ್ತದೆ. ಆಪ್ಷನ್ ಸಿ ಕಲಿಕಾದಾರನಿರುವ ಹಂತದ ಒಳಗೆ ಕಲಿಕೆ ನಡೆಯುತ್ತದೆ. ಆಪ್ಷನ್ ಡಿ ಸಂಭಾವ್ಯ ಘಟ್ಟದ 2% ಮಾತ್ರ ಕಲಿಕೆ ನಡೆಯುತ್ತದೆ ಅಂತ ಇದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಎ ಕಲಿಕಾದಾರನು ಇರುವಂತಹ ಹಂತ ಮತ್ತು ಸಂಭಾವ್ಯ ಘಟ್ಟಗಳ ನಡುವೆ ಏನಾಗುತ್ತೆ ಈ ಒಂದು ಕಲಿಕೆ ಅಂತಕ್ಕಂತಹ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಈ ಒಂದು ವೈಗೋಟ್ಸ್ಕಿ ಅವರು ಪ್ರತಿಪಾದನೆ ಮಾಡಿರುವಂತಹ ಬೆಳವಣಿಗೆ ಸಮೀಪ ವಲಯ ಸಿದ್ಧಾಂತದಲ್ಲಿ ಇರುವಂತಹ ಒಂದು ಅಂಶ. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ. ಸಾರುವೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳಿ ಆಯ್ಕೆಗಳನ್ನ ನೋಡೋದಾದ್ರೆ, ಮೊದಲನೇ ಆಯ್ಕೆ ಸ್ಕಿನ್ನರ್, ಎರಡನೇ ಆಯ್ಕೆ ವೈಗೋಟ್ಸ್ಕಿ, ಮೂರನೇ ಆಯ್ಕೆ ತಾರ್ನಡೈಕ್, ಆಪ್ಷನ್ ಡಿ 4ನೇ ಆಯ್ಕೆ ಬ್ರೂನರ್ ಅಂತ ಇದೆ. ಸೊ ಸಾರುವೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಆಪ್ಷನ್ ಡಿ ಬ್ರೂನರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. ತರಗತಿಯಲ್ಲಿ ಮಕ್ಕಳಿಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಶಾಲೆಯಲ್ಲಿ ನಡೆಯುವ ಸಂಭಾಷಣೆಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಏನು ಆಯ್ಕೆಗಳನ್ನ ನೋಡಿ. ಆಯ್ಕೆ 1 ಏಕರೀತಿಯಾಗಿರಬೇಕು, ಆಯ್ಕೆ 2 ವೈವಿಧ್ಯಮಯವಾಗಿರಬೇಕು, ಆಯ್ಕೆ 3 ಸುಲಭವಾಗಿರಬೇಕು, ಆಯ್ಕೆ 4 ದ್ವಂದ್ವವಾಗಿರಬೇಕು ಅಂತ ಇದೆ. ಯಾವುದೇ ಒಂದು ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಬಹಳ ಇಂಟ್ರೆಸ್ಟ್ ಇರ್ತಕ್ಕಂತಹ ವಿಷಯದ ಬಗ್ಗೆ ಶಾಲೆಯಲ್ಲಿ ನಡೀತಕ್ಕಂತಹ ಯಾವುದೇ ರೀತಿಯಾದಂತಹ ಸ್ಪರ್ಧೆ ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು ಅಥವಾ ಚರ್ಚೆ ಆಗಿರ್ಬೋದು, ಏನೇ ಆಗಿರ್ಬೋದು ಬಹಳನೇ ವೈವಿಧ್ಯಮಯವಾಗಿ ಇರಬೇಕು. ಹಾಗಾಗಿ ಆಪ್ಷನ್ ಬಿ ವೈವಿಧ್ಯಮಯವಾಗಿರಬೇಕು ಅನ್ನೋದು ಸರಿಯಾದ ಉತ್ತರ ಆಗಿದೆ.
ಆಗಿರುತ್ತೆ. ನೆಕ್ಸ್ಟು 7ನೇ ಪ್ರಶ್ನೆ, ಮಗು ತನ್ನ ಭಾಷೆಯಿಂದ ಶಾಲಾ ಭಾಷೆಗೆ ಸುಲಲಿತವಾಗಿ ಬದಲಾಯಿಸಿಕೊಳ್ಳಲು ಅನುಕೂಲ ಮಾಡಿಕೊಡುವ ಜವಾಬ್ದಾರಿ ಇವರದ್ದು ಅಂತ ಇದೆ. ಸೊ ಇವಾಗ ಮಕ್ಕಳು ಶಾಲೆಯಲ್ಲಿ ಮಾತನಾಡುವಂತಹ ಭಾಷೆನೇ ಬೇರೆ ಆಗಿರುತ್ತೆ, ಹಾಗೆ ಮನೆಯಲ್ಲಿ ಮಾತಾಡ್ತಕ್ಕಂತಹ ಭಾಷೆನೇ ಬೇರೆ ಆಗಿರುತ್ತೆ, ಅವರ ಮಾತೃಭಾಷೆ ಬೇರೆ ಆಗಿರುತ್ತೆ. ಬಟ್ ಶಾಲೆ ಅಂತ ಬಂದಾಗ ಶಾಲೆಯಲ್ಲಿ ನಾವು 2 ಭಾಷೆಗಳನ್ನ ಮಾತ್ರ ಪ್ರಿಫರ್ ಮಾಡ್ತೀವಿ, ಅದು ಕನ್ನಡ ಮತ್ತು ಇಂಗ್ಲೀಷ್. ಸೊ ಶಾಲೆಯಲ್ಲಿ ಶಾಲಾ ಭಾಷೆಗೆ ಸುಲಲಿತವಾಗಿ ಬದಲಾಯಿಸ್ಕೊಳ್ಳೋದಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಮಗುವಿಗೆ ಅಂತಕ್ಕಂಥ ಪ್ರಶ್ನೆ ಇದು. ಸೊ ಇಲ್ಲಿ ನೋಡಿ ಆಯ್ಕೆಗಳೇನಂತ ಕೊಟ್ಟಿದ್ದಾರೆ, ಪೋಷಕರು, ನೆರೆಹೊರೆಯವರು, ಸ್ನೇಹಿತರು, ಶಿಕ್ಷಕರು ಅಂತ ಇದೆ. ಸೊ ಆಪ್ಷನ್ ಡಿ, ಶಿಕ್ಷಕರದ್ದೇ ಒಂದು ಜವಾಬ್ದಾರಿ ಆಗಿರುತ್ತೆ. ಶಾಲಾ ಭಾಷೆಗೆ ಒಬ್ಬ ವಿದ್ಯಾರ್ಥಿ ಹೊಂದಿಕೊಂಡು ಹೋಗತಕ್ಕಂತಹ ಸಂದರ್ಭವನ್ನು ಸೃಷ್ಟಿ ಮಾಡುವಂತಹ ಒಂದು ಅಂಶ ಶಾಲಾ ಶಿಕ್ಷಕರದ್ದಾಗಿರುವಂಥದ್ದು. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 8ನೇ ಪ್ರಶ್ನೆ, ಮನೆ ಭಾಷೆಯಲ್ಲಿಯೇ ಮಗು ತನ್ನ ಡ್ಯಾಶ್ ಅಂತ ಕೇಳಿದ್ದಾರೆ. ಮನೆ ಭಾಷೆಯಲ್ಲಿಯೇ ಮಗು ತನ್ನ ಡ್ಯಾಶ್ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ 3 ಆಯ್ಕೆಗಳನ್ನು ಕೊಟ್ಟು ಆಯ್ಕೆಗಳ ಜೊತೆಗೆ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಸಂಕೇತಗಳ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ, ಈ ಆಯ್ಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ. ಮೊದಲನೇ ಆಯ್ಕೆ ಅನುಭವಗಳನ್ನು ಪಡೆಯುತ್ತೆ, 2ನೇ ಆಯ್ಕೆ ತನ್ನ ಸುತ್ತಲಿನ ಭಾಷೆಗೆ ತೆರೆದುಕೊಳ್ಳುತ್ತದೆ, 3ನೇ ಆಯ್ಕೆ ತನ್ನ ಕಲಿಕೆಯನ್ನು ಕಟ್ಟಿಕೊಳ್ಳುತ್ತದೆ ಅಂತ ಇದೆ. ಸೊ ಮನೆಯಲ್ಲಿ ಮಗು ತನ್ನ ಈ 3 ಆಯ್ಕೆಗಳಲ್ಲಿ ಯಾವುದನ್ನು ಬಳಸ್ಕೊಳ್ಳುತ್ತೆ ಅಂತ ಪ್ರಶ್ನೆ ಇರೋದು. ಸೊ ಆಯ್ಕೆ 1, 2, 3, 4, ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಮನೆ ಭಾಷೆಯಲ್ಲಿಯೇ ಮಗು ತನ್ನ ಅನುಭವಗಳನ್ನು ಪಡ್ಕೊಳ್ಳುತ್ತೆ, ತನ್ನ ಸುತ್ತಲಿನ ಭಾಷೆಗೆ ತೆರೆದುಕೊಳ್ಳುತ್ತೆ, ತನ್ನ ಕಲಿಕೆಯನ್ನು ಕಟ್ಟಿಕೊಳ್ಳುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ತರಗತಿಯ ವಾತಾವರಣ ಮಕ್ಕಳಿಗೆ ಹೇಗಿರಬೇಕು ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಕೂಡ 4 ಆಯ್ಕೆಗಳನ್ನ ಕೊಟ್ಟು ಸಂಕೇತಗಳ ಮುಖಾಂತರ ಉತ್ತರವನ್ನು ಹೇಳಬೇಕು ಅಂತ ಇದೆ. ಸೊ ಆಪ್ಷನ್ ಎ, ಭಯರಹಿತವಾಗಿರಬೇಕು. ಆಪ್ಷನ್ ಬಿ, ಕಲಿಕೆಗೆ ಪ್ರೋತ್ಸಾಹಿಸುವಂತೆ ಇರಬೇಕು. ಆಪ್ಷನ್ ಸಿ, ಸಮಾಜದ ಪ್ರಭಾವವನ್ನು ನಿರ್ಬಂಧಿಸುವಂತಿರಬೇಕು. ಆಪ್ಷನ್ ಡಿ, ಏಕರೂಪದ ಕಲಿಕಾ ಅನುಭವಗಳನ್ನು ನೀಡುವಂತಿರಬೇಕು ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿಲ್ಲ. ಆಪ್ಷನ್ ಎ ಮತ್ತು ಬಿ ಸರಿ ಅಂತ ಹೇಳಿಬಿಟ್ಟು ಆಪ್ಷನ್ ಇದೆ. ಸೊ ಹಾಗಾದರೆ ಎ ಮತ್ತು ಬಿ ಏನಿದೆ, ತರಗತಿಯ ವಾತಾವರಣ ಮಕ್ಕಳಿಗೆ ಹೇಗಿರಬೇಕು, ಭಯರಹಿತವಾಗಿರಬೇಕು. ಅಂದರೆ ಏನೇ ಒಂದು ಪ್ರಶ್ನೆಗಳನ್ನ ಕೇಳೋದಕ್ಕಾಗಿರ್ಬೋದು ಅಥವಾ ಏನೇ ಒಂದು ಆ್ಯಕ್ಟಿವಿಟೀಸ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಭಯ ಆ ಮಗುವಿಗೆ ಇರಬಾರ್ದು, ಸೊ ಆ ವಿದ್ಯಾರ್ಥಿಗೆ ಇರಬಾರ್ದು. ಇನ್ನು ಕಲಿಕೆಗೆ ಪ್ರೋತ್ಸಾಹವನ್ನು ನೀಡುವಂತೆ ಇರಬೇಕು. ಸೊ ಹಾಗಾಗಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಭಾಷಾ ಶಿಕ್ಷಣವು ಯಾವಾಗಲೂ ಡ್ಯಾಶ್ ಅಂತ ಕೇಳಿದ್ದಾರೆ. ಭಾಷಾ ಶಿಕ್ಷಣ ಯಾವಾಗಲೂ ಹೇಗೆ ಇರಬೇಕು ಅನ್ನೋಂಥ ಒಂದು ಪ್ರಶ್ನೆ. ಆಪ್ಷನ್ ಎ, ಕೃತಕ ಸನ್ನಿವೇಶದಲ್ಲಿ ಇರಬೇಕು, ಸಾಂದರ್ಭಿಕವಾಗಿರಬೇಕು, ಭಾಷಾ ಶಿಕ್ಷಣ ಗುಂಪು ಚಟುವಟಿಕೆಯಾಗಿರಬೇಕು, ಸಮಾಜ ಮುಕ್ತ ವಾತಾವರಣದಲ್ಲಿ ಇರಬೇಕು ಅಂತ ಆಯ್ಕೆಗಳು. ಸೊ ಭಾಷಾ ಶಿಕ್ಷಣ ಯಾವಾಗಲೂ ಹೇಗಿರಬೇಕು ಅಂತ ಹೇಳಿದರೆ ಸಾಂದರ್ಭಿಕವಾಗಿ ಇರಬೇಕು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಕಲಿಕೆಯು ಪರಿಣಾಮಕಾರಿಯಾಗಬೇಕಾದ್ರೆ ತರಗತಿಯಲ್ಲಿ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಒಂದು ಕಲಿಕೆ ಬಹಳ ಎಫೆಕ್ಟಿವ್ ಆಗಿ ಇರಬೇಕು ಅಂತಂದರೆ ನಾವು ತರಗತಿಯಲ್ಲಿ ಹೇಗಿರಬೇಕು ಅಥವಾ ಏನೇನೆಲ್ಲ ಅಂಶಗಳನ್ನು ನಮ್ಮ ಒಂದು ಬೋಧನೆಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿರುವಂಥದ್ದು. ಸೊ ಆಪ್ಷನ್ ಎ, ಆಕರ್ಷಕ ಭೌತಿಕ ವಾತಾವರಣವಾಗಿರಬೇಕು. ಆಪ್ಷನ್ ಬಿ, ವೈವಿಧ್ಯಮಯ ಸಂಪನ್ಮೂಲಗಳು ಬಳಕೆಯಾಗಬೇಕು. ಆಪ್ಷನ್ ಸಿ, ಗುಂಪು ಚಟುವಟಿಕೆಗೆ ಅವಕಾಶವಿರಬೇಕು. ಆಪ್ಷನ್ ಡಿ, ಸಮಯದ ಮಿತಿ ಇರಬೇಕು ಅಂತ. ಸೊ ಒಂದು ಕಲಿಕೆ ಪರಿಣಾಮಕಾರಿ ಆಗಬೇಕು ಅಂತ ಅಂದರೆ ತರಗತಿಯಲ್ಲಿ ವೈವಿಧ್ಯಮಯ ಸಂಪನ್ಮೂಲಗಳ ಒಂದು ಬಳಕೆ ಆಗಬೇಕು ಅಂತ. ಸೊ ಇಲ್ಲಿ ಸಂಪನ್ಮೂಲಗಳು ಅಂತಂದರೆ ನಾವು ಯಾವುದೇ ಒಂದು ಪಾಠವನ್ನು ಮಾಡಬೇಕಾದ್ರೆ ಅದು ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಕನ್ನಡ, ಇಂಗ್ಲೀಷ್ ಏನೇ ಸಬ್ಜೆಕ್ಟ್ ಆಗಿದ್ರೂ ಕೂಡ ನಾವು ಟೀಚಿಂಗ್ ಏಡ್ಸ್ ಅಂತ ಬಳಸ್ತೀವಿ. ಸಂಪನ್ಮೂಲ ಅಂತಂದರೆ ಟೀಚಿಂಗ್ ಏಡ್ಸ್. ನಾವು ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಅವರಿಗೆ ಎಕ್ಸಾಂಪಲ್ನ ಕೊಡೋದ್ರ ಮುಖಾಂತರ ಅಥವಾ ಕೆಲವೊಂದು ವಸ್ತುಗಳನ್ನು ತೋರಿಸೋದ್ರ ಮುಖಾಂತರ ಅವರಿಗೆ ಅರ್ಥ ಮಾಡಿಸ್ತೀವಲ್ವ. ಸೊ ಅದು ಇಲ್ಲಿ ಎಫೆಕ್ಟಿವ್ ಲರ್ನಿಂಗ್ ಅಂತ ಆಗುತ್ತೆ, ಪರಿಣಾಮಕಾರಿ ಕಲಿಕೆ ಅಂತ ಆಗುತ್ತೆ. ಸೊ ಹಾಗಾಗಿ ನಾವು ಪಾಠ ಮಾಡಬೇಕಾದಂತಹ ಸಂದರ್ಭದಲ್ಲಿ ವೈವಿಧ್ಯಮಯ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಪಾಠ ಮಾಡಿದ್ರೆ ಅದು ಒಂದು ಎಫೆಕ್ಟಿವ್ ಕ್ಲಾಸ್ ಆಗಿ ಹೊರಹೊಮ್ಮತ್ತೆ ಅಥವಾ ಒಂದು ಪರಿಣಾಮಕಾರಿ ಕಲಿಕೆಯಾಗಿ ಅದು ಹೊರಹೊಮ್ಮತ್ತೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, 12ನೇ ಪ್ರಶ್ನೆ, ಪಾಠೋಪಕರಣಗಳನ್ನು ಅಥವಾ ಕಲಿಕಾ ಸಾಮಗ್ರಿಯನ್ನು ತರಗತಿಯಲ್ಲಿ ಬಳಸುವಾಗ ಅವು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಪಾಠೋಪಕರಣ ಮತ್ತು ಕಲಿಕಾ ಸಾಮಗ್ರಿ ಅಂದರೆ ಟೀಚಿಂಗ್ ಏಡ್ಸ್. ತರಗತಿಯಲ್ಲಿ ನಾವು ಅದನ್ನು ಬಳಸಬೇಕಾದ್ರೆ ಅದು ಹೇಗಿರಬೇಕು ಅಥವಾ ಯಾವ ರೀತಿ ಬಳಸಬೇಕು ಅಂತ ಹೇಳಿ ಪ್ರಶ್ನೆ.
ಆಯ್ಕೆಗಳನ್ನು ನೋಡಿ. ಆಯ್ಕೆ 1, ವೈಯಕ್ತಿಕವಾಗಿ ಅಥವಾ ಸಣ್ಣ ಗುಂಪಿನಲ್ಲಿ ಬಳಸುವಂತಿರಬೇಕು. ಚಿಕ್ಕದಾದರೂ ಆಕರ್ಷಕ ಮತ್ತು ಅರ್ಥಪೂರ್ಣವಾಗಿ ಇರಬೇಕು. ವೆಚ್ಚದಾಯಕವಾಗಿರಬೇಕು. ದೀರ್ಘಕಾಲ ಬಳಸುವಂತಿರಬೇಕು ಅಂತ ಇದೆ. ಸೊ ಪಾಠೋಪಕರಣ ಅಥವಾ ಕಲಿಕಾ ಸಾಮಗ್ರಿಗಳನ್ನು ನಾವು ಕ್ಲಾಸ್ ರೂಮಲ್ಲಿ ಬಳಸಬೇಕು ಅಂತಂದರೆ ಅದು ವೈಯಕ್ತಿಕವಾಗಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಮಾತ್ರ ಬಳಸುವಂತೆ ಇರಬೇಕು. ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು 13ನೇ ಪ್ರಶ್ನೆ. ಪುಣ್ಯಕೋಟಿ ಪದ್ಯವನ್ನು ಒಂದು ಪುಟದ ಗದ್ಯ ಕಥೆಯಾಗಿ ರೂಪಾಂತರಿಸಿಕೊಟ್ಟರೆ ಮಗು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಒಂದು ಪುಣ್ಯಕೋಟಿ ಅಂತಕ್ಕಂಥ ಒಂದು ಪದ್ಯ ಏನಿದೆ ಅದನ್ನು ಗದ್ಯ ಕಥೆಯಾಗಿ ರೂಪಾಂತರಿಸಿಕೊಟ್ರೆ ಮಗು ಏನು ಮಾಡುತ್ತೆ ಅಥವಾ ಏನಾಗುತ್ತೆ, ಮಗುವಿನ ಮೇಲೆ ಯಾವ ರೀತಿಯಂತಹ ಒಂದು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಆಯ್ಕೆಗಳನ್ನು ನೋಡಿ. ಕಥೆಯ ರೂಪವಾದ್ದರಿಂದ ಬೇಗನೆ ಆಸಕ್ತಿಯಿಂದ ಕಲಿಯುತ್ತದೆ. ಮಗು ಕಲಿಯಲು ಕಷ್ಟವಾಗಬಹುದು. ಪದ್ಯದಲ್ಲಿರುವ ಪುನರುಕ್ತಿ, ಲಯ, ಸೌಂದರ್ಯದಿಂದ ವಂಚಿತರಾಗುತ್ತಾರೆ. ಕಲಿಕೆಯು ಪರಿಣಾಮಕಾರಿಯಾಗಿ ನಡೆಯುತ್ತದೆ ಅಂತ ಇದೆ. ಸೊ ಪದ್ಯವನ್ನು ಗದ್ಯ ರೂಪಾಂತರ ಮಾಡಿ ಅದನ್ನು ಮಗುವಿಗೆ ಕೊಟ್ಟರೆ ಪದ್ಯದಲ್ಲಿ ಇರತಕ್ಕಂತಹ ಒಂದು ಸೌಂದರ್ಯ ಆಗಿರ್ಬೋದು, ಪುನರುಕ್ತಿ ಆಗಿರ್ಬೋದು, ಲಯ ಎಲ್ಲದರಿಂದ ಕೂಡ ಏನಾಗುತ್ತೆ, ಮಕ್ಕಳು ವಂಚಿತರಾಗ್ತಾರೆ. ಸೊ ಹಾಗಾಗಿ ಪದ್ಯವನ್ನು ಪದ್ಯದ ರೂಪದಲ್ಲಿಯೇ, ಗದ್ಯವನ್ನು ಗದ್ಯದ ರೂಪದಲ್ಲಿಯೇ ಏನು ಮಾಡಬೇಕಾಗುತ್ತೆ, ನಾವು ಬೋಧನೆ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಮಕ್ಕಳು ತಾವು ತರುವ ಭಾಷೆಯಿಂದ ನಿರ್ಭೀತರಾಗಿ ಬಳಸುವ ಪರಿಸರ ನಿರ್ಮಾಣ ಮಾಡುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಶಾಲೆಯ ಮೊದಲ ಜವಾಬ್ದಾರಿ. ಆಪ್ಷನ್ ಬಿ ತರಗತಿ ಶಿಕ್ಷಕರ ಮೊದಲ ಜವಾಬ್ದಾರಿ. ಆಪ್ಷನ್ ಸಿ ಸ್ನೇಹಿತರ ಜವಾಬ್ದಾರಿ. ಆಪ್ಷನ್ ಡಿ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎ ಶಾಲೆಯ ಮೊದಲ ಜವಾಬ್ದಾರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮತ್ತು ಈ ವಿಡಿಯೋದ ಕೊನೆಯ ಪ್ರಶ್ನೆ, ಬಹುಭಾಷಾ ತರಗತಿಗಳು ಮಕ್ಕಳ ಕಲಿಕೆಯನ್ನು ಡ್ಯಾಶ್ ಅಂತ ಕೇಳಿದ್ದಾರೆ. ಬಹುಭಾಷಾ ತರಗತಿಗಳು ಮಕ್ಕಳ ಕಲಿಕೆಯನ್ನು ಏನು ಮಾಡುತ್ತೆ ಅನ್ನೋದು. ಆಪ್ಷನ್ ಎ ಪ್ರೇರೇಪಿಸುತ್ತದೆ. ಆಪ್ಷನ್ ಬಿ ನಿಯಂತ್ರಿಸುತ್ತದೆ. ಆಪ್ಷನ್ ಸಿ ಗೊಂದಲಗೊಳಿಸುತ್ತದೆ. ಆಪ್ಷನ್ ಡಿ ತಟಸ್ಥವಾಗಿರುತ್ತದೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎ ಪ್ರೇರೇಪಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.